ಓಕೆ, ಅನುಷ್ ಅವ್ರಿಗೆ ಏನ್ ಅನ್ಸುತ್ತೆ ಅಂದ್ರೆ ಯಾರ ಮಧ್ಯೆ ತುಂಬಾ ಕಾಂಪಿಟೇಷನ್ ಇದೆ ಈ ಟೈಮು? ಅಂದ್ರೆ ಈ 6 ಜನದಲ್ಲಿ ಇವರಿಬ್ರೇ ಫಿನಾಲೆಯಲ್ಲಿ ಇರ್ಬೋದು ಅನ್ನೋದು ಆ ಟಫ್ ಕಾಂಪಿಟೇಷನ್ ಯಾರಲ್ಲಿದೆ ಅನ್ಸುತ್ತೆ ನಿಮಗೆ? ಆಕ್ಚುಲಿ ಎಲ್ಲರೂ ಕಾಂಪಿಟೇಟರ್ಸ್, ಇನ್ಕ್ಲೂಡಿಂಗ್ ನಾವು ಇಲ್ಲಿರೋ 4 ಜನನು ಕೂಡ ಟಫ್ ಕಾಂಪಿಟೇಷನ್ ಕೊಟ್ಟಿದ್ವಿ ಒಳಗಡೆ ಇದ್ದಾಗ. ಬಟ್ ಇವಾಗ ಇರೋ 5 ಜನದಲ್ಲಿ ತಗೊಂಡ್ರೆ 6 ಜನದಲ್ಲಿ ತ್ರಿವಿಕ್ರಮು ತುಂಬಾ ಸ್ಟ್ರಾಂಗ್ ಇದ್ದಾರೆ ಮೆಂಟಲಿ, ಫಿಸಿಕಲಿ, ಆಸ್ ವೆಲ್ ಆಸ್ ರಜತ್ ಅವ್ರು 50 ದಿನಕ್ಕೆ ಹೋದ್ರು ಅವರು 50 days ಬಂದ್ರು ಅಂತಾನೆ ಅನ್ಸೋದಿಲ್ಲ. ಪಾಪ ನಿಮ್ಮನ್ ಬೇರೆ ತುಂಬಾ ನೆನ್ಪ್ ಮಾಡ್ಕೊಂತಿದ್ರು ಅವರು. ಸೋ ಸ್ವೀಟ್ ಇರ್ಬೇಕಿತ್ತು ನಾನ್ ಬಂದಾಗ್ಲೇ. ಮೊನ್ನೆನೂ ನೆನ್ಸ್ಕೊತಾ ಇದ್ರು ಯಾರು ಬಂದಿದ್ ಖುಷಿ ಆಯ್ತು ಅಂದಾಗ ಅನುಷಾ ಅಂತ ಅಂದ್ರೆ. ಸೋ ಸ್ವೀಟ್. ಅಂಡ್ ಅವರು ಕೂಡ ಮೆಂಟಲಿ ಫಿಸಿಕಲಿ ತುಂಬಾ ಸ್ಟ್ರಾಂಗ್ ಇದ್ದಾರೆ ಅಂಡ್ ತುಂಬಾ ಸ್ವ್ಯಾಗ್ ಅವರು, ಸ್ಟ್ರೈಟ್ ಫಾರ್ವರ್ಡ್. ಇವನ್ ಭವ್ಯ ಮೋಕ್ಷಿತಾ ಅಂತ ಬಂದಾಗ್ಲೂ ಗೇಮ್ಸ್ ಅಂತ ಬಂದಾಗ ಭವ್ಯ ಸಕ್ಕದಾಗ ಆಡ್ತಾ ಇದ್ರು ನಾ ಆಚೆ ಬಂದ್ಮೇಲೆ ಎಪಿಸೋಡ್ಸ್ ನೋಡ್ದಂಗೆ. ಅಂಡ್ ಮೋಕ್ಷಿತಾನು ಕೂಡ ಫ್ರೆಂಡ್ಶಿಪ್ ಬ್ರೇಕ್ ಆದಾಗ ಎಲ್ಲೂ ಅವ್ರನ್ನ ಅವ್ರು ಬಿಟ್ಕೊಡ್ದೆ ಒಂದ್ ಸ್ವಾಭಿಮಾನದಿಂದ ತುಂಬಾ, ನನ್ ಮೊನ್ನೆ ಹೋದಾಗ್ಲೂ ಹೇಳ್ಬಿಟ್ಟು ಬಂದೆ ಲೈಕ್ ನಿಮ್ಮನ್ನ ನೀವು ಕುಗ್ಗಿಸ್ಕೊಳ್ದೆ ತುಂಬಾ ಚೆನ್ನಾಗಿ ಆಡಿದ್ರಿ ಅಂತ. ಅದು ತುಂಬಾ ಖುಷಿ ಆಯ್ತು. ಐಶು ಹೇಳ್ದಂಗೆ ಯಾರು ವಿನ್ ಆಗ್ತಾರೆ ಅಂತ ಪ್ರೆಡಿಕ್ಟೇ ಮಾಡಕ್ ಆಗ್ತಾ ಇಲ್ಲ, ಯಾರು ಬೇಕಾದ್ರೂ ಆಗ್ಬೋದು. ಇನ್ ಹನುಮಂತು ಅಂತ ಬಂದ್ರೆ ಅವ್ರು ಜಗಳನೇ ಆಡಿಲ್ಲ ಗೊತ್ತಾ ಇವತ್ತವರೆಗೂ, ಯಾರ ಮೇಲೂ ಜಗಳ ಆಡಿಲ್ಲ, ನಾವುಗಳು ಯಾರು ಅವ್ರ ಮೇಲೆ ಜಗಳ ಆಡಿಲ್ಲ. ಅಂಡ್ ಗೇಮ್ಸ್ ಇರ್ಬೋದು, ಅಂಡ್ ನಾಮಿನೇಷನ್ಸ್ ಅಂತ ಬಂದಾಗ ಕೊಡ್ತಾ ಇದ್ದಂತ ರೀಸನ್ಸ್ ಇರ್ಬೋದು. ಹನುಮಂತು ಇಸ್ ಆಲ್ಸೋ ವೆರಿ ಸ್ಟ್ರಾಂಗ್. ಸೊ ಹೇಳಕ್ಕೆ ಆಗಲ್ಲ, ಎಲ್ರ ಮಧ್ಯೆ ತುಂಬಾ ಒಂದು ಟೈಟ್ ಕಾಂಪಿಟೇಷನ್ ಇದೆ. ನಾವು ಕಾಯ್ತಿದೀವಿ ನೋಡಿ. ಮನೆಯಲ್ಲಿ ಅವ್ರ ಜೊತೆ ಇದ್ ಬಂದವರಿಗೆ ಕಷ್ಟ ಆಗ್ತಾ ಇದೆ ಹೇಳೋದಿಕ್ಕೆ ಯಾರು ವಿನ್ ಆಗ್ತಾರೆ ಅಂದ್ರೆ. ಆಬ್ವಿಯಸ್ಲಿ ಆಡಿಯನ್ಸ್ಗೂ ಇನ್ನೂ ತುಂಬಾ ಕನ್ಫ್ಯೂಷನ್ ಇರುತ್ತೆ. ಮಂಜಣ್ಣ ಅಂತ ಬಂದಾಗ ಅವರು ಡೇ 1 ಇಂದ ಲೈಕ್ ಬಿಗ್ ಬಾಸ್ ಏನ್ ಬೇಕು ಎಲ್ಲ ಕಂಟೆಂಟ್ ಗಳನ್ನ ಕೊಡ್ಕೊಂತ ಬಂದಿದ್ದಾರೆ. ಲೈಕ್ ಹೇಳಕ್ಕಾಗಲ್ಲ ಯಾರು ವಿನ್ ಆಗ್ತಾರೆ ಅನ್ನೋದು. ಓಕೆ, ಇನ್ನು ಗೋಲ್ಡ್ ಸುರೇಶ್ ಅವ್ರ ಪ್ರಕಾರ ಅಂದ್ರೆ ಇವಾಗಿರೋ 6 ಜನದಲ್ಲಿ ಇವ್ರು ವಿನ್ ಆಗ್ತಾರೆ ಅಂತ ಹೇಳೋದಿದ್ರೆ ಅವರಿಗೆ ಯಾವ ಕ್ವಾಲಿಟಿ ಪ್ಲಸ್ ಆಗತ್ತೆ ಅಂತ ಅವ್ರಿರೋದ್ರಲ್ಲಿ? ಮೇಡಮ್, ಆಟ ಅಂತ ಬಂದಾಗ ಆಟ ಆಡಿದ್ದಾರೆ, ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಎಂಟರ್ಟೈನ್ ಮಾಡಿದ್ದಾರೆ. ಮನೆಯವ್ರು ಎಲ್ಲರೂ ಮಾಡಿದ್ದೀವಿ ಆ ಕೆಲಸನೂ ಕೂಡ. ಇಲ್ಲಿರೋ ನಮ್ಮನ್ನು ಸೇರಿ ನಮ್ಮ 4 ಜನನೂ ಸೇರಿಸಿಕೊಂಡು ಮನೆಯಲ್ಲಿ ಪ್ರತಿಯೊಂದರಲ್ಲೂ ಎಲ್ಲರೂ ಇನ್ವಾಲ್ವೇಷನ್ ಇದೆ, ತುಂಬ ಇದೆ. ಯಾಕಂದರೆ ನಾವು ನಮ್ಮದು ಪಾಠ ಅದರಲ್ಲಿ ಇರಲಿಲ್ಲ ಅಂದರೆ ಸಾಧ್ಯ ಆಗ್ತಿರಲಿಲ್ಲ. ಯಾರೋ ಒಬ್ಬ ವ್ಯಕ್ತಿಯಿಂದ ಆಗಿದೆ ಅಂತ ಅನ್ನೋದಲ್ಲ, ಎಲ್ಲರೂ ಕಾಂಟ್ರಿಬ್ಯೂಷನ್ ತುಂಬ ಇದೆ ಮನೆಗೆ. ಅದರಲ್ಲಿ ಎಲ್ಲೋ ಒಂದು ಕಡೆಗೆ ಅವನು ಹನುಮಂತನ ಮುಗ್ಧತೆ ಮತ್ತು ಅವನು ಆಟ ಆಡೋ ರೀತಿ, ಅವನು ತನಗೋಸ್ಕರ ತಾನು ಆಟ ಆಡ್ತಾನೆ. ಎಲ್ಲೋ ಒಂದು ಕಡೆ ಯಾವುದೋ ಒಂದು ಗ್ರೇರೆ ಹುಡ್ಕೊಂಡು ಹೋಗಲಿಲ್ಲ ಎಲ್ಲೂ ಕೂಡ. ಇನ್ನೊಂದು ಅಡ್ದಾರಿ ಹಿಡ್ಕೊಂಡು ಆಟ ಗೆಲ್ಲಬೇಕು ಅಂತ ಯಾವತ್ತೂ ಮಾಡಲಿಲ್ಲ. ಅವನು ತುಂಬ ನೀಟಾಗಿ ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಬಂದ. ಅದೇ ರೀತಿ ಎಲ್ಲರೂ ಮನಸ್ಸನ್ನು ಗೆದ್ದ. ಅದು ಹೇಗೆ ಅಂತಂದರೆ ಅವ್ನು ಕೊಡ್ಬೇಕಾದ್ರೆ ರೀಸನ್ಗಳು, ಅವ್ನು ಕೊಡೋ ಕಾರಣಗಳಲ್ಲಿ ನಾವು ಯಾರೂ ಕೂಡ ಜಗಳ ಆಡ್ತಾ ಇರಲಿಲ್ಲ, ನಾವು ಯಾರೂ ವಾದ ಮಾಡ್ತಾ ಇರಲಿಲ್ಲ. ಇಲ್ಲೇ ಅನುಷಾ ಇದ್ದಾರೆ, ಐಶ್ವರ್ಯ ಇದ್ದಾರೆ, ಎಲ್ಲರೂ ಇದ್ದೀವಿ. ನನಗೆ ಇವರೆಲ್ಲ ರೀಸನ್ ಕೊಟ್ಟ ನಾನೇ ಇವ್ರ ಜೊತೆ ವಾದ ಮಾಡ್ತಿದ್ದೆ, ಜಗಳ ಮಾಡ್ತಿದ್ದೆ. ಅವನ ಜೊತೆ ಮಾಡ್ತಿರ್ಲಿಲ್ಲ. ನನ್ನನ್ನು ಅಷ್ಟೇ ಅಲ್ಲ, ಇವ್ರು ಯಾರೂ ಕೂಡ ವಾದ ಮಾಡ್ತಾ ಇರಲಿಲ್ಲ ಅವನ ಜೊತೆಗೆ. ಯಾಕಂದರೆ ಅದು ಅವನಲ್ಲಿರೋ ಮುಗ್ಧತೆ. ಅದು ಅವ್ನು ಹೇಳ್ತಾ ಇದ್ದ, ನೋಡಿ ನನ್ನ ಬಂದಾಗ ನಾನು ಹೇಳಿದ್ದೀನಿ, ನಿಮ್ಮದು ಬಂದಾಗ ನೀವು ಹೇಳ್ರಿ, ನಾನು ತೊಗೋತೀನಿ ಅಂತಿದ್ದ. ಅದು ಭಾಳ ಇಷ್ಟ ಆಗೋದು ಎಲ್ಲೋ ಒಂದು ಕಡೆಗೆ. ಮತ್ತು ಆಟ ಅಂತ ಬಂದಾಗ ಎಲ್ಲೂ ಆಟ ಬಿಟ್ಕೊಡ್ಲಿಲ್ಲ ಅವನು. ಅದು ತುಂಬ ಇಷ್ಟ ಆಗಿದೆ. ಒಳ್ಳೆ ಸ್ಟ್ರಾಂಗ್ ಕಾಂಪಿಟೇಟರ್ ಹನುಮಂತು. ಅವನೆಲ್ಲೋ ಒಂದು ಕಡೆ ಗೆಲ್ತಾನೆ ಅಂತನೋ ಮನಸ್ಥಿತಿ ನನಗಿದೆ ಮನಸ್ಸಲ್ಲಿ.